ಇನ್ನು ಬೆಂಗಳೂರಿನಲ್ಲಿ ಒಬ್ಬ ಕಳ್ಳ ದಂಪತಿ ಅರೆಸ್ಟ್ ಆಗಿದ್ದಾರೆ. ಬಂಧಿತ ದಂಪತಿಯಿಂದ 25 ಲಕ್ಷ ರೂಪಾಯಿ ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಅಮೃತಹಳ್ಳಿ ಪೊಲೀಸರು ಈ ದಂಪತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇವರಿಬ್ಬರು ಕೂಡ ನೇಪಾಳ ಮೂಲದವರು ಅಂತ ಗೊತ್ತಾಗಿದೆ. ನೇಪಾಳ ಮೂಲದ ಪವನ್ ಬಿಸ್ಟಾ ಮತ್ತು ಸೀತಾ ಅಂತೇಳಿ ಇಬ್ರು ಬಂಧಿತರು. ಇವರಿಬ್ರು ಗಂಡ ಹೆಂಡತಿ ಅಮೃತಹಳ್ಳಿಯ ಉದ್ಯಮಿ ನಿವಾಸದಲ್ಲಿ ಕೆಲಸಕ್ಕೆ ಅಂತ ಹೇಳಿ ಸೇರ್ಕೊಂಡಿದ್ರು. ಅದಾದ್ಮೇಲೆ ಮನೆ ಮಾಲೀಕ ಹಣ ಇಡುವಂತಹ ಜಾಗ ಯಾವುದು ಅಂತ ಹೇಳಿ ತಿಳ್ಕೊಂಡು ಮನೆಯ ಕಬೋರ್ಡ್ನಲ್ಲಿ ಹಣ ಇಟ್ಟು ಏನು ಲಾಕ್ ಮಾಡಿದ್ರು, ಮತ್ತೊಂದು ಕಬೋರ್ಡ್ ಒಳಗೆ ಕೀ ಇಟ್ಟಿದ್ದಂಥ ಉದ್ಯಮಿ ಅದೆಲ್ಲವನ್ನೂ ಕೂಡ ನೋಡ್ಕೊಂಡಿದ್ರು. ಎಲ್ಲಿ ಕಬೋರ್ಡ್ನಲ್ಲಿ ಹಣ ಇಡ್ತಾರೆ, ಆ ಕೀನ ಎಲ್ಲಿಟ್ಟಿರ್ತಾರೆ ಅನ್ನುವಂಥದ್ದು. ಸೊ ಯಾವಾಗ ಮಾಲೀಕ ಮನೇಲಿರಲಿಲ್ವೋ ಆಗ ಆ ಕೀ ಎತ್ಕೊಂಡು ಸರಾಗವಾಗಿ ಹೋಗಿ ಕಬೋರ್ಡನ್ನು ಓಪನ್ ಮಾಡಿ ದುಡ್ಡು ಎತ್ಕೊಂಡಿದ್ರು. ಸೊ ಇವರು ಕಳ್ಳತನದ ಉದ್ದೇಶದಿಂದಲೇ ಇವ್ರ ಮನೆಗೆ ಕೆಲಸಕ್ಕೆ ಸೇರಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಅಂದರೆ ಈ ದಂಪತಿ ಈ ಮುಂಚಿಂದಲೂ ಕೂಡ ಈ ಥರದ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು ಅನ್ನುವಂಥದ್ದು ಈಗ ಪೊಲೀಸರ ವರ್ಷನ್. ಸೊ ಹಾಗಾಗಿ ಈಗ ಮೊದಲೇ ಬೆಂಗಳೂರಿನಲ್ಲಿ ಈ ನೇಪಾಳಿ ಗ್ಯಾಂಗ್ ತುಂಬ ಸಕ್ರಿಯವಾಗಿದೆ. ಈ ಥರ ಮನೆಗಳಿಗೆ ಕೆಲಸಕ್ಕೆ ಅಂಥೇಳಿ ಸೇರಿಕೊಂಡು ನಂತರ ಕಳ್ಳತನ ಮಾಡೋದು. ಈ ಹಿಂದೆನೂ ಕೂಡ ಈ ಥರದೊಂದಷ್ಟು ಪ್ರಕರಣಗಳನ್ನು ನಾವು ನೋಡಿದ್ವಿ, ಬೆಂಗಳೂರಿನಲ್ಲಿ ಆದಂಥ ಪ್ರಕರಣಗಳು. ಸೊ ಇದು ಮತ್ತೊಂದು ಮುಂದುವರೆದ ಭಾಗ. ಇದೇ ರೀತಿ ನೋಡಿ, ದಂಪತಿ ಅಂಥೇಳಿ ಹೇಳ್ಕೊಂಡು ಬಂದು ಇವರಿಬ್ಬರು ಕೆಲಸಕ್ಕೆ ಸೇರಿಕೊಂಡು ಸ್ವಲ್ಪ ದಿನ ಕೆಲಸ ಮಾಡಿ ನಂತರ ಎಲ್ಲಿ ಹಣ ಇಡ್ತಾರೆ, ಎಲ್ಲಿ ಒಡವೆ ಇಡ್ತಾರೆ ಅಂತೇಳಿ ತಿಳ್ಕೊಂಡು ಇವರಿಬ್ಬರು ಕೂಡ ಕಳ್ಳತನವನ್ನು ಮಾಡಿದರು. ಕೊನೆಗೂ ಇವರಿಬ್ಬರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪವನ್ ಬಿಸ್ತಾ ಮತ್ತು ಸೀತಾ ಅಂಥೇಳಿ ಇವರಿಬ್ಬರು ನೇಪಾಳ ಮೂಲದವರು. ಸದ್ಯಕ್ಕೀಗ ಪೊಲೀಸರು ಇವರನ್ನು ಅರೆಸ್ಟ್ ಮಾಡಿದ್ದಾರೆ. 25 ಲಕ್ಷ ನಗದನ್ನು ವಶಪಡಿಸ್ಕೊಂಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಡೆ ಏನಾದರೂ ಇವರು ಕಳ್ಳತನ ಮಾಡಿದ್ರಾ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪೊಲೀಸರು ಜಾಲಾಡ್ತಾ ಇದ್ದಾರೆ.